ಹಾಯ್ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ಸಾವಿತ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಂತರೂ ಆರಾಮದೇನಿ ರೀ. ನೀವು ಹೆಂಗದಿರಿ ಫ್ರೆಂಡ್ಸ? ನೀವು ಆರಾಮದಿರಿ ಅಂತ ಭಾವಿಸ್ತಾ ಇವತ್ತಿನ ಒಂದು ಬ್ಲಾಗ್ ಏನಪ್ಪ ಅಂದ್ರೆ, ನಾವು ಇವತ್ತು ನಮ್ಮ ಚಿಕ್ಕಮ್ಮರ ಹೊಲಕ್ಕೆ ಬಂದೇವ್ರಿ. ತೋಟದ ಹೊಲಕ್ಕೆ ಹತ್ತಿ ಹಾಕಿದ್ರಿ. ಅವರು ಹತ್ತಿನ ನೋಡ್ಕೊಂಡು ಹೋಗೋಣ, ಹೆಂಗೈತೆ ಹೆಂಗಿಲ್ಲ, ಬಾರ ಯವ್ವ ಹೋಗಿ ಬರೋಣ ಅಂತ ಮನೆಗೆ ಬಂದ್ರಿ. ಹಾಗಾಗಿ ನಡಿಯವ ಹಂಗಾರೆ ನಂದು ಎಲ್ಲ ವಾರ ಆಗೈತಿ, ಹೋಗಿರ ಬರೋಣ, ಖಾಲಿ ಇದ್ದೇನೈತಿ ಅಂತ ಬಂದ್ವಿ ನೋಡ್ರಿ ತೋಟದಕ್ಕೆ. ಇಲ್ಲಿ ನೋಡ್ರಿ ಫ್ರೆಂಡ್ಸ, ತೋಟದಾಗ ಚೆಂಡು ಹೂವಿನ ಹಗೆ ಹಚ್ಚಾರ್ರಿ ಅವರು. ಎಷ್ಟು ಚಂದ ಅರಳ್ಯಾವ ಅಂದ್ರೆ ಚೆಂಡು ಹೂವು ನೋಡ್ದೇರ ಮನಸ್ಸು ಅಷ್ಟು ಹೂವು ಅರಳ್ದಂಗೆ ಅರಳ್ಬೇಕ್ರಿ, ಅಷ್ಟು ಚಂದ ಅದಾವೆ ನೋಡ್ರಿ. ನೋಡ್ದೇರ ಮನಸ್ಸು ಅಂತರ ಕರಿಗೆ ನೀರಾಗಿರ್ಬೇಕು. ಅವ್ನ ಗಿಡ ನೋಡಿದ್ರನ ಅಷ್ಟು ಚಂದ ಅನಿಸ್ಲಿಕ್ಕತ್ತವ್ರಿ. ನೋಡ್ರಿ ಗಿಡದ ತುಂಬ ಅಂದ್ರೆ ಗಿಡ ಓರ್ಲಾರ್ದಷ್ಟು ಹೂವನ್ನು ಬಿಟ್ಟವ್ರಿ ಫ್ರೆಂಡ್ಸ. ಈಗ ಒಂದು 3-4 ಕ್ವಿಂಟಲ್ ಹೂವು ಅವರು ಕೊಟ್ಟಾರ ನೋಡ್ರಿ. ಈಗ ಇವನ್ನ ಅಮಾಸಿಗೆ ಕೊಡಬೇಕು, ಹೂವು ರೇಟ್ ಅಕ್ಕವಂತ ಇನ್ನು ಹರಿದಿಲ್ಲ ನೋಡ್ರಿ. ಅದಕ್ಕೆ ಇವತ್ತು ಹರಿದಾರ, ಹರಿವನ್ನ ಹ್ಯಾಂಗೆ ಮಾಡೋಣ ಅಂದ. ಬೇಡವ ಈಗ ಹರಿದ್ರೆ ಎದಕ್ಕೆ ಉಪಯೋಗ, ಮತ್ತು ಅಮಾಸೆ ಮುಂದಿದ್ದಾಗ ಹರಿದ್ರೆ ಕಡೆಗೆ 4 ರೂಪಾಯಿ ಹಾಕ್ಕವು ಅಂತ ಬ್ಯಾಡ ಅಂದು ಕೈ ಬಿಡಿಸಿದ್ರು ನೋಡ್ರಿ. ಯಾಕಂದ್ರೆ ಹರಿಯಾಕಂತನ ಬಂದಿದ್ದರ್ರಿ ಮಂದಿ. ಇವತ್ತು ಹರಿಲಿಲ್ಲ ನೋಡ್ರಿ, ಮತ್ತು ಬೇರೆ ಕೆಲ್ಸಕ್ಕೆ ಮತ್ತು ಕಳಿಸಿದ್ರು ನೋಡ್ರಿ. ಇದು ಹತ್ತಿ ನೋಡ್ರಿ, ಯಾಕಂದ್ರೆ ಕ್ರಾಸಿನ ಹತ್ತಿ ಮಾಡ್ತಾರ್ರಿ ಫ್ರೆಂಡ. ಕ್ರಾಸಿನ ಹತ್ತಿ ಅದು ಒಂದು 1.5 ಎಕರೆ ಹೊಲ ಹಾಕ್ಯಾರ ನೋಡ್ರಿ. ಈ 1.5 ಎಕರೆ ಹೊಲದಾಗ ಕ್ರಾಸ್ ಮಾಡ್ಲಿಕ್ಕೆ ಅಂತಂದು ಹಾಕ್ಯಾರ. ಈಗ ಕ್ರಾಸ್ ಮುಗ್ದೈತಲ್ರಿ, ಹಾಗಾಗಿ ಬಿಟ್ಟಾರ್ರಿ ಫ್ರೆಂಡ್. ಈಗ ಇದು ಹತ್ತಿ ಹೊಲ ನೋಡ್ರಿ, ಒಂದು ಹೋದ ವರ್ಷ ಒಂದು 2 ಲಕ್ಷ ರೂಪಾಯ್ದು ಹತ್ತಿ ಆಗಿತ್ತು ರೀ ಅವ್ರದ್ದು. ಈ ವರ್ಷ ಎಷ್ಟಾಗುತ್ತೆ ಏನೋ ನೋಡ್ಬೇಕ್ರಿ, ಎಷ್ಟು ಆಗುತ್ತೇನ ಕಾಯಿನ ಅಂತ ಫ್ರೀ ಹಿಡ್ದಿಲ್ಲ ಅಂತಂದು ಸ್ವಲ್ಪ ಇದನ್ನು ಮಾಡಾಕತ್ತಿದ್ರು. ಏನೋ ದೇವ್ರ ದಯಲಿದ್ರೆ ಚಲೋತ್ನಾಗ ರೇಟ್ ಬಂದ್ರೆ ಚಲೋ ಆಗುತ್ತಾ ಅಂತ ಮಾತಾಡಿದ್ವಿ ನೋಡ್ರಿ ನಾವು. ಇಲ್ಲಿ ನೋಡ್ರಿ ಚೆಂಡು ಹೂವು ಕಾಣ್ತಾವಲ್ರಿ. ಚೆಂಡು ಹೂವಿನಲ್ಲಿದ್ರೆ ಏನು ಉಪಯೋಗ ಗೊತ್ತೈತೇನ್ರಿ ಫ್ರೆಂಡ? ನನಗೆ ಗೊತ್ತಿದ್ದಷ್ಟು ನಾನು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಫ್ರೆಂಡ್ಸ. ಚೆಂಡು ಹೂವಿನ ಒಂದು ಉಪಯೋಗ ಅಂದ್ರೆ ಭಾಳ ಅದ ರೀ. ಯಾರಿಗೆ ಮೂಲವ್ಯಾಧಿ ಜಾಸ್ತಿ ಇರುತ್ತೆ ರೀ ಅಂಥವ್ರು ಈ ಚೆಂಡು ಹೂವಿನ ಒಣಗಿಸ್ಬೇಕ್ರಿ. ಅದನ್ನು ಒಣಗಿಸಿ ಮತ್ತು ಹಿಂದೆ ಅದು ಕರಿ ಭಾಗ ಇರುತ್ತಲ್ರಿ, ಆ ಭಾಗನ ಏನು ಮಾಡ್ಬೇಕ್ರಿ, ಇದನ್ನು ಚೆಂಡು ಹೂವಿನ ಒಟ್ಟು ಹೂವು ಒಣಗಿಸ್ಬೇಕ್ರಿ. ಒಣಗಿಸಿ ಕುಟ್ಟಿ ಪುಡಿ ಮಾಡ್ಬೇಕು ನೋಡ್ರಿ. ಪುಡಿ ಮಾಡಿ ಪೇಸ್ಟ್ ಥರ ಮಾಡ್ಬೇಕ್ರಿ. ಅದನ್ನು ಪೇಸ್ಟ್ ಮಾಡಿ ಯಾರಿಗೆ ಮೂಲವ್ಯಾಧಿ ಜಾಸ್ತಿ ಇರುತ್ತೋ ಆ ಭಾಗಕ್ಕೆ ಅದನ್ನು ಪೇಸ್ಟ್ ಹಚ್ಕೊತ ಬಂದ್ರೆ ಅದು ಏನಾಗುತ್ತಂದ್ರೆ ಮೂಲವ್ಯಾಧಿ ಸಂಪೂರ್ಣವಾಗಿ ಗುಣಮುಖ ಆಗುತ್ತಾ ಅನ್ನೋದನ್ನು ನಾನು ಹಿರಿಯರ ಬಾಯ್ಲಿಂತ್ರ ಕೇಳಿದ್ದೀನಿ ರೀ ಫ್ರೆಂಡ್ಸ. ಆಮೇಲೆ ಆ ಥರ ಒಂದಿಬ್ಬರದ ಗುಣಮುಖ ಆಗಿದ್ದನು ನನಗೆ ಗೊತ್ತಿತ್ತು ರೀ ಫ್ರೆಂಡ್ಸ. ಅದನ್ನು ನಾನು ನಿಮ್ಮ ಮುಂದೆ ಹೇಳಿಕತ್ತೀನಿ ನೋಡ್ರಿ. ಇನ್ನೊಂದು ಏನು ಉಪಯೋಗಪ್ಪ ಅಂದ್ರೆ, ಈ ಚೆಂಡು ಹೂವನ್ನ ಒಣಗಿಸಿ ಮತ್ತು ಇನ್ನೇನಪ್ಪ ಏನಾದರೂ ತಲೆಯಾಗ ಜಾಸ್ತಿ ಏನ್ಗೇನಿದ್ವು ಅಂದ್ರೆ ಆ ಪೇಸ್ಟ್ನ ತಲೆಗೆ ಏನಾದರೂ ನಾವು ಹಚ್ಕೊಂಡ್ವಿ ಅಂದ್ರೆ ಏನುಗಳು ಸಂಪೂರ್ಣವಾಗಿ ಗುಣ ಆಕ್ಕವಂತ ನೋಡ್ರಿ. ಆದ್ರೆ ಇದನ್ನು ನಾವು ಒಂದು 2-3 ಬಾರಿ ನಾವು ಟ್ರೈ ಮಾಡಿ ನೋಡೀವ್ರಿ, ಗುಣ ಆಗ್ಯಾವ್ರಿ ಫ್ರೆಂಡ್ಸ. ಏನು ಬೀಳೋದಿಲ್ಲ ರೀ, ಇದ್ರೂ ಕೂಡ ಒಂದೊಂದು ಸಾಯ್ತವಂತ ನೋಡ್ರಿ. ನಾವು ಇದನ್ನು ನನ್ನ ಮಕ್ಕಳಿಗೆಲ್ಲ ನಾನು ಇದನ್ನು ಮನೆವು ಮಾಡಿ ಹಚ್ಚಿ ನೋಡ್ರಿ ಫ್ರೆಂಡ್ಸ. ಬೇಕಾದ್ರೆ ಇದನ್ನೊಮ್ಮೆ ಟ್ರೈ ಮಾಡಿ ನೋಡ್ರಿ ಬೇಕಾರೆ ನೀವೂ. ಮತ್ತಿನ್ನು ಇದು ಏನಪ್ಪ ಅಂದ್ರೆ ಹೂಕೋಸು ನೋಡ್ರಿ. ಇದು ಹೂಕೋಸ್ಲಿದ್ರೆ ಏನು ಉಪಯೋಗ ಅದ ಅಂದ್ರೆ, ಈ ಹೂಕೋಸನ್ನು ತಿನ್ನೋದ್ರಿಂದ ನಮ್ಮ ಬಾಡಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತಂತ ನೋಡ್ರಿ ಫ್ರೆಂಡ್ಸ್. ಇದನ್ನು ನಾನು ಎಲ್ಲೋ ಒಂದು ಯೂಟ್ಯೂಬ್ನಾಗ ನೋಡಿ ತಿಳ್ಕೊಂಡಿದ್ರಿ ಫ್ರೆಂಡ್ಸ. ಯಾವ ಡಾಕ್ಟ್ರು ಅದು ಹೇಳಿದ್ದು ನನಗೂ ಅಷ್ಟು ಗೊತ್ತಿಲ್ಲ ರೀ. ಈ ಹೂಕೋಸನ್ನು ಬೆಳೆಯೋದು ಹೆಂಗಪ್ಪ ಅನ್ನೋದು ನನಗೂ ಗೊತ್ತಿದ್ದಿಲ್ಲ ರೀ. ಈ ಸಲ ನಮ್ಮ ಚಿಕ್ಕಮ್ಮರ ಹೊಲ್ದಾಗ ಹಾಕಿದ್ಲಿಂತ್ರ ನಮಗೂ ಈ ಒಂದು ಹೂಕೋಸು ಬೆಳೆಯೋದು ಹೆಂಗೆ ಅನ್ನೋದು ಗೊತ್ತಾತು ನೋಡ್ರಿ. ಇದು ಬದನೆ ಗಿಡ ನೋಡ್ರಿ ಫ್ರೆಂಡ್ಸ. ಬದನೆಕಾಯಿ ಗಿಡ ಈಗ ಇನ್ನು ಹೂವು ಅದಾವ್ರಿ, ಇನ್ನು ಅಷ್ಟೊಂದು ಕಾಯಿ ಅದು ಬಿಡಾಕತ್ತಿಲ್ಲ ರೀ. ಈಗ ಹೂವು ಮತ್ತು ಮೊಗ್ಗು ಅವು ಅದಾವೆ ನೋಡ್ರಿ ಫ್ರೆಂಡ್ಸ. ಈಗ ಸಣ್ಣ ಸಣ್ಣ ಬದ್ನಿಕಾಯಿನ ಸಣ್ಣ ಬಿಡಾಕತ್ತವ್ರಿ. ನಾವು ಎಳೆ ಬದ್ನಿಕಾಯಿ ಏನು ಹರ್ಕೊಳೋದು ಅಂತ ಹರ್ಕೊಳ್ಳಿಲ್ಲ ನೋಡ್ರಿ. ಇನ್ನು ಈಗ ಸಣ್ಣ ಬದ್ನಿಕಾಯಿ ಅದಾವೆ ನೋಡ್ರಿ ಫ್ರೆಂಡ್ಸ. ಇನ್ನೇನು ರೀ, ಹೂಕೋಸಿಂದ ನಾನು ಇದೇ ಫಸ್ಟ್ ರೀ ಗಿಡ ನೋಡಿದ್ದು. ಫಸ್ಟ್ ಎಲ್ಲ ನಾವು ಹೂಕೋಸನ್ನ ಬರೀ ತಂದು ತಿನ್ನೋದು ಅಷ್ಟೇ ಮಾಡಿದ್ವಿ ರೀ. ಆದ್ರೆ ಬೆಳೆಯೋದು ನಮಗೆ ಗೊತ್ತಿದ್ದಿಲ್ಲ ನೋಡ್ರಿ. ಹುಳಾನು ಇದಕ್ಕೆ ಭಾಳ ಇರ್ತಾವ್ರಿ ಫ್ರೆಂಡ್ಸ. ಸ್ವಲ್ಪ ಮಾಡ್ಬೇಕಾದ್ರೆ ಕೇರ್ಫುಲ್ಲಾಗಿ ತೊಳೆದು ಕ್ಲೀನಾಗಿ ಮಾಡಿನೇ ಮಾಡ್ಬೇಕ್ರಿ. ಯಾಕಂದ್ರೆ ಆ ಹೂವಿನ ಇದ್ರೊಳಗೆ ಕೂಡ ಅವು ಸಣ್ಣ ಹುಳ ಇರ್ತಾವೆ ನೋಡ್ರಿ. ಸ್ವಲ್ಪ ಉಗುರು ಬೆಚ್ಚ ನೀರಾಗ ಹೆಚ್ಚು ಒಗದ್ರೆ ಹುಳ ತಳ ಕುಂದಿರ್ತಾವ್ರಿ. ಈ ಹೂಕೋಸು ಏನೈತೆ ಮ್ಯಾಲೆ ಬರ್ತಾವೆ ನೋಡ್ರಿ. ಇನ್ನೇನಪ್ಪ ಅಂದ್ರೆ ಇದಕ್ಕೆ ಭಾಳ ಕೆಮಿಕಲ್ಸ್ ಹೊಡಿತಾರೆ ರೀ ಫ್ರೆಂಡ್ಸ. ಹಂಗಾಗಿ ಸ್ವಲ್ಪ ಸೇವನೆ ಇದ್ರದ್ದು ಅತಿಯಾಗಿ ಮಾಡಬಾರ್ದು ರೀ. ಒಂದು ಲೆಕ್ಕಕ್ಕಿದ್ರೆ ಏನು ಪರವಾಗಿಲ್ಲ ರೀ. ಇದನ್ನು ಸೇವಿಸಿದ್ರೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತಾ ಅನ್ನೋದನ್ನು ನಾನು
ಕೇಳ್ಪಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಇದು ಕರೆವ ಸುಳ್ಳ ನನಗಂತೂ ಗೊತ್ತಿಲ್ಲ. ಮತ್ತಿನ್ನೇನು ರೀ ಪಲ್ಯ ಅಂತ ನಾವು ಜಗ್ಗಿ ಸಲ ಉಂಡೇವಿ. ಆದ್ರೆ ರುಚಿಗೆ ಮಾತ್ರ ಏವನ್ ಇರುತ್ತೆ ಅನ್ನೋದು ನನಗೆ ಗೊತ್ತೈತೆ ನೋಡ್ರಿ. ಯಾಕಂದ್ರೆ ಉಂಡಿದ್ದ ಅನುಭವ ಆಗಿದ್ದ ಹೇಳ್ಬೇಕಾಗತ್ತೆ ರೀ. ಇನ್ನೊಬ್ರು ಹೇಳಿದ್ದ ಕೇಳಿ ಹೇಳಿದ್ರೆ ಸರಿ ಅನ್ಸಂಗಿಲ್ಲ ಅಲ್ರಿ. ಹಾಗಾಗಿ ನನಗನ್ಸಿದ್ದನ್ನು ನಾನು ಹೇಳಿಕತ್ತೀನಿ ನೋಡ್ರಿ ಫ್ರೆಂಡ್ಸ್. ಯಾಕಂದ್ರೆ ಇನ್ನೊಬ್ರು ಹೇಳಿದ್ದು ಕೇಳಿದ್ರೆ ನಾವು ಅನುಭವ ಇಲ್ದ ಹೇಳಿದ್ರೆ ಅದು ಕರೆವಿರುತ್ತೋ ಸುಳ್ಳಿರುತ್ತೋ ಗೊತ್ತಿರಂಗಿಲ್ಲಲ್ರಿ. ಹಾಗಾಗಿ ಏನೋ ಒಂದು ಹೇಳೋದಲ್ರಿ. ನಮ್ಮ ಮಾಹಿತಿನ ಹೇಳ್ತಿರ್ತೀವಿ ಅಂದ್ರೆ ಅದು ಕರೆವಿದ್ರೆ ಅಷ್ಟೇ ಹೇಳ್ಬೇಕ್ರಿ. ಸುಳ್ಳ ಹೇಳಿದ್ರೆ ಅರ್ಥ ಇರಂಗಿಲ್ಲ ನೋಡ್ರಿ ಫ್ರೆಂಡ್ಸ. ನೋಡ್ರಿ ಎಲಿ ಎಂತೆಂಥವು ಬಿಟ್ಟವು ಅಂತ ನಾನು ನಿಮ್ಗೆ ಪೂರ ಹೊಲ್ದಾಗ ಇದನ್ನು ತೋರಿಸ್ಲಿಕ್ಕತ್ತೀನಿ ರೀ. ಯಾಕಂದ್ರೆ ಎಷ್ಟೋ ಜನ ಪ್ಯಾಟ್ಯಾಗಿರೋರು ಈ ಹೂಕೋಸಿನ ಬಳ್ಳಿನ ಅವ್ರು ನೋಡಿರಂಗಿಲ್ಲ. ಅದಕ್ಕೆ ನಾನು ನಿಮಗೆಲ್ಲ ತೋರಿಸ್ಬೇಕಂತ ಪೂರ್ತಿ ವಿಡಿಯೋ ಮಾಡ್ಕೊಂಡು ಬಂದೀನಿ ನೋಡ್ರಿ. ಇನ್ನು ಮುಂದಿನ ಗಿಡ ಏನಪ್ಪ ಅಂದ್ರೆ ಕರಿಬೇವು ಗಿಡ ನೋಡ್ರಿ. ಕರಿಬೇವು ಅಂತೂ ಏನು ಉಪಯೋಗ ಅಂತ ಕೇಳಂಗೆ ಇಲ್ರಿ. ಇದು ಇಲ್ದ ಒಗ್ಗರಣೆ ಹಾಕರ ಪೂರ್ಣ ಆಗಂಗಿಲ್ಲ. ಒಗ್ಗರಣೆ ಕೊಡೋಕೆ ಕರಿಬೇವು ಬೇಕು. ಮತ್ತು ಇದ್ರ ಉಪಯೋಗ ನನಗಂತರ ಸಂಪೂರ್ಣ ಗೊತ್ತೈತ್ರಿ. ಯಾಕಂದ್ರೆ ನಾವು ಕೂಡ ತಲೆಗೆ ಹಚ್ಚು ಕೊಬ್ಬರೆಣ್ಣೆ ಒಳಗೆ ಈ ಎಲೆಗಳನ್ನು ಹಾಕಿ ಸ್ವಲ್ಪ ಚಟಪಟ ಅನ್ನಿಸಿ ಆ ಎಣ್ಣೆನ ಸೋಸ್ಕೊಂಡು ಅದನ್ನು ನಾವು ತಲೆಗೆ ಯೂಸ್ ಮಾಡ್ತೀವಿ ರೀ. ಯಾಕಂದ್ರೆ ಕೂದಲು ಉದುರೋದು ಭಾಳ ಕಡಿಮೆ ಅಂದ್ರೆ ಕಡಿಮೆ ಆಗುತ್ತೆ ರೀ. ಇದು ನನ್ನ ಅನುಭವದ ಮಾತೈತ್ರಿ. ಯಾಕಂದ್ರೆ ಇನ್ನೊಬ್ರು ಹೇಳಿದ್ದು ಕೇಳಿ ಹೇಳೋ ಮಾತಲ್ರಿ ಇದು. ನಾನು ಕರಿಬೇವು ಎಲೆನ ಸಂತಿಲಿದ್ರೆ ತಂದ ತಕ್ಷಣ ಅದನ್ನು ತೊಳೆದು ಸ್ವಲ್ಪ ಜಾಸ್ತಿ ಇತ್ತಂದ್ರೆ ಅದನ್ನು ನಾನು ಕೊಬ್ಬರೆಣ್ಣೆ ಒಳಗೆ ಕುದಿಸಿ ಆರಿಸಿ ಸೋಸಿ ಅದನ್ನು ನಾವು ತಲೆಗೆ ಬಳಸ್ತೀವಿ ನೋಡ್ರಿ. ಇದನ್ನು ಬಳಸೋದ್ರಿಂದ ತಲೆ ಕೂದಲು ಉದುರು ಕಡಿಮೆ ಆಗುತ್ತೆ. ಎರಡನೇದ್ದು ಒಟ್ಟು ಆಗಂಗಿಲ್ಲ ತಲೆಯಾಗ. ಆಮೇಲೆ ಇನ್ನೇನಪ್ಪ ಅಂದ್ರೆ ಇದನ್ನು ತಿನ್ನೋದ್ರಿಂದ ಒಳಗೆ ಇರ್ತಕ್ಕಂಥ ಜಂತುಗಳು ಸಾಯ್ತವೆ ಅನ್ನೋದನ್ನು ನಾನು ಕೇಳೀನಿ ನೋಡ್ರಿ ಫ್ರೆಂಡ್ಸ. ನಾವಂತೂ ಕರಿಬೇವು ಪ್ರಿಯರಿ. ಕರಿಬೇವು ಅಂತೂ ನಾವು ಜಾಸ್ತಿನ ತಿಂತೀವಿ ನೋಡ್ರಿ. ಇದು ಏನು ಹೇಳ್ರಿ ಹಂಗಾರ ಇದು ನೆಲ್ ನೋಡ್ರಿ. ಅವ್ರ ಮನೆಗೆ ಏಟು ಬೇಕೋ ಅಷ್ಟು ತಮಗೆ ಬೇಕಾದಟ ನೆಲ್ ಸಮ ಅವರು ಹಚ್ಕೊಂಡಾರ್ರಿ. ನೆಲ್ ಅಂದ್ರೆ ಅಕ್ಕಿ ಅಂತೀವಲ್ರಿ ಅದು ರೀ. ಈಗ ಅಕ್ಕಿನೂ ತಮಗೆ ಎಷ್ಟು ಬೇಕೋ ಅಷ್ಟು ತಮ್ಮ ಹೊಲ್ದಾಗನ ಅವರು ಹಚ್ಕೊಂಡ್ಬಿಟ್ಟಾರ್ರಿ ಫ್ರೆಂಡ್. ಮತ್ತು ಮುಂದಲ್ದು ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ರೀ ನೋಡ್ರಿ. ಸಂತ್ಯಾಗ್ಲಿದ್ರೆ ತಂದು ಮುಂದೆ ಇಟ್ಕೊಂಡು ಅಳೋದಂದ್ರೆ ಏನಂದ್ರೆ ಅದು ಏನು ರೀ ಅದು ಉಳ್ಳಾಗಡ್ಡಿ ರೀ. ಉಳ್ಳಾಗಡ್ಡಿ ತಿನ್ನೋದ್ರಿಂದ ಏನು ಉಪಯೋಗಪ್ಪ ಅಂದ್ರೆ ಎಂಥ ನಮ್ಮ ದೇಹ ಬೆಳವಣಿಗೆ ಕುಂಠಿತ ಆಗಿತ್ತಂದ್ರೆ ದಿನಾನು ನಾವು ಉಳ್ಳಾಗಡ್ಡಿ ನಿಯಮಿತವಾಗಿ ಸೇವಿಸ್ತಾ ಹೋತಂದ್ರೆ ನಮ್ಮ ಬಾಡಿ ಯಾವುದೇ ರೀತಿಯ ಹೀಟಿಗೆ ಕಾರಣ ಆಗಂಗಿಲ್ಲ. ಆಮೇಲೆ ಬಾಯಾಗ ಗುಳ್ಳೆ ಏಳಂಗಿಲ್ಲ. ಉಳ್ಳಾಗಡ್ಡಿ ಜಾಸ್ತಿ ತಿನ್ನೋದ್ರಿಂದ ಏನಪ್ಪ ಬಾಡಿ ಕಂಟ್ರೋಲ್ ಒಳಗಿರುತ್ತೆ ಅಂತ ಹೇಳೋದನ್ನು ನಾನು ಕೇಳಿವಿ. ನಾವು ಉಳ್ಳಾಗಡ್ಡಿನ ಜಾಸ್ತಿ ಯೂಸ್ ಮಾಡ್ತೀವಿ ರೀ. ಯಾವುದೇ ಒಂದು ನಾಷ್ಟಕ್ಕಾಯ್ತು ಅಥವಾ ಒಂದು ಅಡುಗೆಗಾಯ್ತು ಉಳ್ಳಾಗಡ್ಡಿ ಇಲ್ದ ಪೂರ್ಣ ಆಗಂಗೆ ಇಲ್ಲ. ಈಗ ಉಪ್ಪಿಟ್ಟ ಮಾಡಲಿ ಅವಲಕ್ಕಿನ ಮಾಡಿ ಒಗ್ಗರಣೆನ ಮಾಡಲಿ ಏನೇ ಮಾಡಿದರೂ ಉಳ್ಳಾಗಡ್ಡಿ ಅಂತೂ ಬೇಕು. ಉಳ್ಳಾಗಡ್ಡಿ ಇಲ್ದ ಯಾವುದು ನಾಷ್ಟ ಪೂರ್ಣ ಆಗುತ್ತೆ ಹೇಳ್ರಿ. ಯಾವ ನಾಷ್ಟನೂ ಪೂರ್ಣ ಆಗಂಗೆ ಇಲ್ಲ. ಹಂಗಾಗಿ ಉಳ್ಳಾಗಡ್ಡಿ ಮಹತ್ವನೂ ಭಾಳ ಐತ್ರಿ ಫ್ರೆಂಡ್ಸ. ಈ ತಪ್ಪಲು ಉಳ್ಳಾಗಡ್ಡಿ ತಂದು ಒಟ್ಟು ರೊಟ್ಟಿ ಒಳಗೆ ಸ್ವಲ್ಪ ಪಚಡಿ ಮಾಡಿಕೊಂಡು ತಿಂದ್ವಿ ಅಂದ್ರೆ ಅದರಂಥ ರುಚಿ ಯಾವುದೂ ಅಲ್ಲ ನೋಡ್ರಿ. ಈ ತಪ್ಪಲು ಉಳ್ಳಾಗಡ್ಡಿ ಇದು ಒಂದು ಸ್ವಲ್ಪ ಮಾಡ್ಕೊಂಡು ತಿಂದದ್ದು ರುಚಿನ ಬೇರೆ ನೋಡ್ರಿ ಫ್ರೆಂಡ್ಸ. ಆದ್ರೆ ಪ್ಯಾಟೆನ ರೀ ಪಾಪ ಎಲ್ಲಿ ಸಿಗ್ಬೇಕ್ರಿ ಅವ್ರಿಗೆ. ನಾವೇನು ಹೊಲ್ದಾಗ ಬೆಳೆದಾಗ ತೊಗೊಂಡು ಬಂದು ತಿಂದಿರ್ತೀವಿ ರೀ ನಾವು. ಹಾಗಾಗಿ ಹಳ್ಳಿ ಮಂದಿ ಗಟ್ಟಿರ್ತಾರೆ ನೋಡ್ರಿ. ಯಾಕಂದ್ರೆ ಪ್ಯಾಟ್ಯಾಗ ತಾಜಾ ತರಕಾರಿ ಎಲ್ಲಿ ಸಿಗ್ಬೇಕ್ರಿ. ನಾವು ತಂದು 3-4 ದಿನಲಿದ್ರೆ ತಂದಿಟ್ಟಿದ್ದನ್ನು ಅವ್ರು ತೊಗೊಂಡು ತಿಂದಿರ್ತಾರೆ ರೀ. ತಾಜಾ ತರಕಾರಿ ಅವ್ರಿಗೆ ಸಿಗೋದು ಕಡಿಮೆ ರೀ. ಆದ್ರೆ ಹಳ್ಳ್ಯಾಗ ಹಂಗಲ್ರಿ. ತಾಜಾ ತರಕಾರಿ ಹೊಲ್ದಾಗ ಬೆಳೆದಿದ್ದ ನಾವು ಡೈರೆಕ್ಟಾಗಿ ತಿಂತೀವಲ್ರಿ. ಹಾಗಾಗಿ ನಮಗೊಟ್ಟು ರೋಗ ರುಜಿನ ಕಡಿಮೆ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಫ್ರೆಂಡ್. ಮತ್ತು ಇನ್ನೇನಪ್ಪ ಅಂದ್ರೆ ಇದು ಪುಂಡಿ ಪಲ್ಯ ಗಿಡ ನೋಡ್ರಿ ಫ್ರೆಂಡ್ಸ. ಇದು ಹಳ್ಳ್ಯಾಗಿದ್ದವ್ರಿಗಂತೂ ಮಾಮೂಲಿಯಾಗಿ ಗೊತ್ತಿರುತ್ತೆ ರೀ. ನಾನು ಹಳ್ಳ್ಯಾರಿಗೆ ಇದ್ದವ್ರಿಗೇನು ಹೇಳೋ ಅವಶ್ಯಕತೆನೇ ಇಲ್ಲ. ಇದು ಪುಂಡಿ ಪಲ್ಯದ ಗಿಡ. ಯಾಕಂದ್ರೆ ಪ್ಯಾಟರ್ನರ್ ನೋಡಿರಂಗಿಲ್ಲ ಅಲ್ರಿ. ಏನೋ ನನ್ನ ವಿಡಿಯೋ ಅವರು ನೋಡ್ತಿದ್ರೆ ಇದು ಪುಂಡಿ ಪಲ್ಯ ನಾವು ತಂದು ತಿಂತೀವಲ್ಲ ಆ ಸೊಪ್ಪಿನ ಗಿಡ ಹಿಂಗಿರುತ್ತಾನ ಅಂತವ್ರು ನೋಡಿದ್ರೆ ಅವ್ರಿಗೂ ಒಟ್ಟು ಖುಷಿ ಆಗುತ್ತೆ ಅನ್ನೋದಕ್ಕೆ ನಾ ಇಡೀ ಗಿಡನ ತೋರಿಸ್ಲಿಕ್ಕತ್ತೀನಿ ರೀ. ಇದು ಪುಂಡಿ ಗಿಡ ರೀ. ಇದು ಪಲ್ಯನೂ ಭಾಳ ರುಚಿ ಆಗುತ್ತೆ ನೋಡ್ರಿ ಫ್ರೆಂಡ್ಸ. ಈ ಪಲ್ಯನೂ ನಾವೇನು ಮಾಡ್ತೀವಿ ವೆರೈಟಿ ಒಳಗೆ ಮಾಡ್ತಾರೆ ರೀ. ಒಂದಿಷ್ಟು ಜನ ಕಾಳ್ನಾಗ ಇಟ್ಟು ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಬ್ಯಾಳ್ಯಾಗ ಇಟ್ಟು ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಜನ ಏನು ಮಾಡ್ತಾರೆ ರೀ ಬರೀ ಪುಂಡಿ ಗಿಡದ ಬರೀ ಪಲ್ಯನ ಅದನ್ನ ಅಷ್ಟೇ ಹಾಕಿ ತಾಳಿಸ್ತಾರೆ ರೀ. ಆದ್ರೆ ಅದು ಪಲ್ಯ ಅವ್ರವ್ರಿಗೆ ಬಿಟ್ಕೊಟ್ಟಿದ್ರಿ. ಆದರೆ ಇದನ್ನು ಸೇವಿಸೋದ್ರಿಂದ ಎಷ್ಟೋ ಒಂದು ರೋಗಗಳಿಗೆ ಇದು ಕೂಡ ಮದ್ದಾಗೈತೆ ರೀ ಫ್ರೆಂಡ್. ಹಂಗಾಗಿ ಎಲ್ಲವೂ
ಯಾವುದೂ ತರಕಾರಿಗಳು ಉಪಯೋಗ ಇಲ್ಲ ಅನ್ನಂಗಿಲ್ಲ ನೋಡ್ರಿ. ಎಲ್ಲ ತರಕಾರಿಗಳು ಉಪಯೋಗಕ್ಕೆ ಬರ್ತಾವ್ರಿ. ಇದು ಯಾವ ಗಿಡ ಅಂದ್ರೆ ಈ ಕರಿಬೇವು ಗಿಡ ಆದಮೇಲೆ ಅದ್ರ ಪಕ್ಕಕ್ಕೆ ಐತಲ್ಲ ಅದು ನೇರಳೆ ಗಿಡ ರೀ ಫ್ರೆಂಡ್ಸ. ಇನ್ನೂ ಸಣ್ಣದೈತಲ್ರಿ, ಹಂಗಾಗಿ ನಿಮಗೆ ಗೊತ್ತಾಗ್ತಿಲ್ಲ ರೀ. ನೇರಳೆ ಗಿಡ ಕೂಡ ತುಂಬ ಒಳ್ಳೇದು ರೀ. ನೇರಳೆ ಹಣ್ಣಿಗೆ ಭಾಳ ದುಬಾರಿ ಇರ್ತಾವ್ರಿ ಫ್ರೆಂಡ್ಸ, ನಿಮ್ಗೆ ಗೊತ್ತಿದ್ದೈತಲ್ರಿ. ಹಾಗಾಗಿ ನಾ ಹೆಚ್ಚಿಗೆ ಹೇಳೋದು ಏನೂ ಇಲ್ಲ ನೋಡ್ರಿ ಫ್ರೆಂಡ್ಸ. ಇಲ್ಲಿಯವರೆಗೂ ನಾನು ವಿಡಿಯೋ ಮಾಡಿದ್ದು ನಿಮಗೆಲ್ಲ ತರಕಾರಿಗಳ ಗಿಡಗಳು ಹೆಂಗಿರ್ತಾವೆ ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ಲಿಕ್ಕಂತ ಈ ವಿಡಿಯೋ ಮಾಡೀನಿ ರೀ. ಇನ್ನೇನಪ್ಪ, ಈ ವಿಡಿಯೋವನ್ನು ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಜೊತೆಗೆ ನಾನು ನಿಮ್ಮ ಜೋಡಿ ಮಾತಾಡ್ತೀನಿ ರೀ ಫ್ರೆಂಡ್ಸ. ಅಲ್ಲಿಯವರೆಗೆ ಬಾಯ್ ರೀ.